ಚರಂಡಿಗಾಗಿ ರಸ್ತೆಗಿಳಿದ ಸೋಲೇನಹಳ್ಳಿ ಗ್ರಾಮಸ್ಥರು. ಹಲವು ವರ್ಷಗಳಿಂದ ಸೋಲೇನಹಳ್ಳಿ ಗ್ರಾಮದಲ್ಲಿ ಚರಂಡಿ ಸಮಸ್ಯೆಗೆ ಬಹುದೊಡ್ಡ ಸಮಸ್ಯೆಯಾಗಿದ್ದು, ಚರಂಡಿ ನಿರ್ಮಿಸುವಂತೆ ಒತ್ತಾಯಿಸಿ ಸ್ಥಳೀಯ ನಿವಾಸಿಗಳು ಗ್ರಾಮದಲ್ಲೇ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಹಲವು ವರ್ಷಗಳಿಂದ ಸೋಲೇನಹಳ್ಳಿ ಗ್ರಾಮದಲ್ಲಿ ಚರಂಡಿ ನೀರು ಹಾದು ಹೋಗಲು ಚರಂಡಿ ನಿರ್ಮಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ್ದೇವೆ. ಗ್ರಾಮದ ನಿವೇಶನ ರಹಿತರಿಗೆ ಮತ್ತು ಶಾಲೆಗೆ ಸರ್ಕಾರಿ ರಿಜಿಸ್ಟರ್ ನಂಬರ್ 15/P1 ರಲ್ಲಿ ಮೀಸಲಿಡಬೇಕು ಎಂದು ಒತ್ತಾಯಿಸಿ ಹಾಗೂ ಗ್ರಾಮದಲ್ಲಿ ಮುಂದಿನ ಪೀಳಿಗೆಗೆ ಸಾರ್ವಜನಿಕರಿಗೆ ನಿವೇಶನ ಮಂಜೂರು ಮಾಡಬೇಕು. ಸೋಲೇನಹಳ್ಳಿ ಗ್ರಾಮದಲ್ಲಿ ಹಲವು ದಿನಗಳಿಂದ ಚರಂಡಿ ನೀರು ನಿಂತು ಗ್ರಾಮವೇ ಕಲ್ಮಶಗೊಂಡಿದೆ. ದುರ್ವಾಸನೆಯಿಂದ ಡೆಂಗ್ಯೂ, ಮಲೇರಿಯಾ, ಟೈಫಾಯ್ಡ್, ಜ್ವರ ಕಾಯಿಲೆಗಳು ಸೇರಿದಂತೆ ಹಲವು ಸಾಂಕ್ರಾಮಿಕ ರೋಗಗಳು ಹರಡುತ್ತಿವೆ. ಚರಂಡಿ ನಿರ್ಮಾಣಕ್ಕಾಗಿ ಈಗಾಗಲೇ ಸಾಕಷ್ಟು ಬಾರಿ ತಾಲೂಕು ಆಡಳಿತ, PWD ಇಲಾಖೆ ಮನವಿ ಮಾಡಿದ್ದೇವೆ. ಆದರೆ ಸ್ಥಳೀಯವಾಗಿ ಕೆಲವರು ಚರಂಡಿ ಮಾಡಲು ಅಡ್ಡಿಪಡಿಸುತ್ತಿದ್ದಾರೆ. ಇದು ಗ್ರಾಮದ ಬಹುದೊಡ್ಡ ಸಮಸ್ಯೆಯಾಗಿದೆ. ಹಾನಗಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಹಾಗೂ PDO ಹಾಗೂ ತಹಸೀಲ್ದಾರ್ ಸೇರಿದಂತೆ ಹಲವು ಅಧಿಕಾರಿಗಳು ಈಗಾಗಲೇ ಸಾಕಷ್ಟು ಬಾರಿ ಚರಂಡಿ ನಿರ್ಮಿಸಲು ಮನವೊಲಿಕೆ ಮಾಡಿದ್ರು ಸಹ ಸ್ಥಳೀಯ ಕೆಲವರು ಅವಕಾಶ ಕಲ್ಪಿಸಿಕೊಡುತ್ತಿಲ್ಲ. ಹಾಗಾಗಿ ಕೂಡಲೇ ತಾಲೂಕು ಆಡಳಿತ ಮಧ್ಯಪ್ರವೇಶಿಸಿ ಚರಂಡಿ ನಿರ್ಮಾಣಕ್ಕೆ ಅವಕಾಶ ಕಲ್ಪಿಸಿಕೊಡಬೇಕು. ಇಲ್ಲವಾದಲ್ಲಿ ನಮ್ಮ ಗ್ರಾಮದಲ್ಲಿ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗಲು ಕಾರಣವಾಗುತ್ತದೆ. ಈ ಸಮಸ್ಯೆ ಬಗೆಹರಿಸುವವರೆಗೂ ರಸ್ತೆ ಬಿಟ್ಟು ಕದಲುವುದಿಲ್ಲ ಎಂದು ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಇವತ್ತು ನಮ್ಮ ಗ್ರಾಮಕ್ಕೆ ಚರಂಡಿ ಆಗಬೇಕನ್ನೋ ಉದ್ದೇಶದಿಂದ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ರಸ್ತೆ ತಡೆ ಚಳವಳಿ ಹಮ್ಮಿಕೊಂಡಿದ್ದೀವಿ. ಇದು ಕಾರಣ ಇಷ್ಟೇ, ಸುಮಾರು ವರ್ಷಗಳಿಂದ ಗ್ರಾಮದ ನೀರು ಹೊರಹೋಗುವಂತೆ ಇವತ್ತು ಚರಂಡಿ ಇಲ್ಲ. ಹೋದ ವರ್ಷ ಡೆಂಗು, ಮಲೇರಿಯಾ ಇಂಥ ಜ್ವರಗಳಿಗೆ ಮಕ್ಕಳು ಬಲಿಯಾಗಿ ಹಾಸ್ಪಿಟಲ್ ಅಲ್ದಾಡಿದ್ದಾರೆ. ಮತ್ತೆ ಇವತ್ತಿಗೂ ಕೂಡ ಚರಂಡಿ ಮಾಡಿದಾರೆ ಅಧಿಕಾರಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಇನ್ನು ಒಂದು ಸೂಳನಹಳ್ಳಿ ರೀಸರ್ ಮರ 15ರಲ್ಲಿ ಸುಮಾರು ಎಕರೆ ಇತ್ತು ಹಿಂದಿನಿಂದ, ಅದನ್ನ ಬೇರೆ ಬೇರೆ ಇಲಾಖೆಗಳಿಗೆಲ್ಲ ಕೊಟ್ಟಿದ್ದಾರೆ, ಮತ್ತೆ ಕಬ್ರಿಸ್ತಾನಕ್ಕೆ ಕೊಟ್ಟಿದ್ದಾರೆ. ನಮ್ಮ ಗ್ರಾಮದಲ್ಲಿ ಇವತ್ತು ಜಾಗ ಇಲ್ದಲೇ ಅಣ್ಣ ತಮ್ಮಂದ್ರೆಲ್ಲ ಹೊಡೆದಾಡುವ ಒಂದು ಸ್ಥಿತಿ ಇದೆ. ನಮಗೆ ಇವತ್ತು ಜಮೀನು ಕೊಡ್ತಾ ಇಲ್ಲ, ಅದನ್ನ ನಮ್ಮ ಗ್ರಾಮಕ್ಕೆ ಮೀಸಲಿಡ್ತಾ ಇಲ್ಲ, ನಮ್ಮ ಶಾಲೆಗೆ ಜಾಗ ಇಲ್ಲ. ಆದ್ರೆ ಬೇರೆ ಬೇರೆ ಇಲಾಖೆಗಳಿಗೆ, ಬೇರೆ ಬೇರೆ ಊರಿನವರಿಗೆಲ್ಲ ಇವತ್ತು ಅನಿಸ್ತಾ ಇದ್ದಾರೆ. ಈ ಕ್ರಮವನ್ನು ತೀವ್ರವಾಗಿ ಖಂಡಿಸ್ತವೆ. ನಮ್ಮ ಸರ್ಕಾರಿ ಶಾಲೆಗೆ ಮೀಸಲು 2 ಎಕರೆ ಇರಬೇಕು. ಮತ್ತೆ ಬಡವರು ಏನಿದಾರೋ ಬಡವರಿಗೆ ಇವತ್ತು ನಿವೇಶನಕ್ಕೆ ಅದಕ್ಕೆ 2 ಎಕರೆ ಇರಬೇಕನ್ನೋದು ಪ್ರಮುಖವಾದ ಇವತ್ತು ಉದ್ದೇಶ. ಈ ಹೋರಾಟ ಇಲ್ಲಿಗೆ ನಡೆಯಲ್ಲ. ಏನನ್ನ ನಮ್ಮ ಜಮೀನನ್ನು ಬೇರೆಯವ್ರಿಗೆ ಹಂಚಿದ್ರೆ ನಾವು ಸ್ಥಳದಲ್ಲೇ ಪ್ರತಿಭಟನೆ ಮಾಡ್ತೀವಿ. ಚರಂಡಿ ಆಗೋವರೆಗೂ ಹೋರಾಟ ಮುಂದುವರಿತದೆ ಅಂತಕ್ಕಂಥ ಮಾತನ್ನ ನಾನು ಇವತ್ತು ಹೇಳ್ತಾ ಇದ್ದೇನೆ. ದಾನಶೂರ ನಾಯಕರಿಗೆ ಹೇಳಿದ ಹಾಗೆ ನಮ್ಮೂರಲ್ಲಿ ಈಗ 1 ವರ್ಷದಿಂದ ಕೂಡ ಈ ಚರಂಡಿ ವ್ಯವಸ್ಥೆ ಆಗಲೇ ಇಲ್ಲ. ನೀರು ಹೊರಗೆ ಹೋಗಲಿಲ್ಲ. ಸೊಳ್ಳೆ ವಾಸನೆ, ಚರಂಡಿ ನೀರಿನ ವಾಸನೆ ಇದೆಲ್ಲ ಸಹಿಸಿಕೊಂಡು ಇಲ್ಲಿವರೆಗೂ 1 ವರ್ಷದಿಂದ ಇದ್ದಾರೆ. ಹಾಗಾಗಿ ನಮ್ಮಲ್ಲಿರ್ತಕ್ಕಂಥ ಏನು ನಮ್ಮ ಊರಿನಲ್ಲಿರ್ತಕ್ಕಂಥ ಏನು ನಮ್ಮ ಜನಸಂಖ್ಯೆ ಇದೆ ಅದಕ್ಕೆ ಅನುಗುಣವಾಗಿ ಶಾಲೆಯೂ ಇಲ್ಲ, ವಸತಿ ಇಲ್ಲ, ಜಮೀನುಗಳು ಇಲ್ಲ. ಮಾಡ್ತಕ್ಕಂಥ ಜಮೀನು ಒಕ್ಕಲೆಬ್ಬಿಸಿದ್ದಾರೆ. ಇರ್ತಕ್ಕಂಥ 40 ಎಕರೆ ಜಮೀನನ್ನು ಬೇರೆ ಬೇರೆ ಇಲಾಖಾವಾರು ವರ್ಗಾವಣೆ ಮಾಡಿ ಅವ್ರಿಗೆ ಆದೇಶಗಳನ್ನು ನೀಡಿದ್ದಾರೆ. ನಾವು ಏನು ಕೇಳಿದ್ರು ಕೂಡ ಇವತ್ತು ನಮ್ಮ ಸೋಲೇನಹಳ್ಳಿ ಗ್ರಾಮಕ್ಕೆ ವಾಸ್ತವವಾಗಿ 1 ಎಕರೆ ಜಮೀನು ಕೂಡ ಮೀಸಲಿಡದೆ ಪರಭಾರ ಮಾಡಿದ್ದಾರೆ. ಇದು ಖಂಡನೀಯ. ಯಾಕಂತ ಹೇಳಿದರೆ ನಮ್ಮಲ್ಲಿರ್ತಕ್ಕಂಥ ಏನು ಸೋಲೇನಹಳ್ಳಿ ಗ್ರಾಮದಲ್ಲಿ ಜಾನುವಾರುಗಳಿದ್ದಾವೆ, ಜನಗಳಿದ್ದಾರೆ. ಆದರೂ ಕೂಡ ಹೊರಗಡೆ ಹೋಗಿ ಮಾಡ್ತಕ್ಕಂಥ ಕೇಳಿದ್ರು ಕೂಡ ಇಲ್ಲಿವರೆಗೂ ಯಾರು ಕೂಡ ಅದರ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ದಾರೆ. ಈ ಒಂದು ವ್ಯವಸ್ಥೆ ಅಧಿಕಾರಿಗಳಲ್ಲಿ ಇರಬಾರ್ದು ಕೂಡ. ನಮ್ಮ ಆಗು ಹೋಗಳಿದಲ್ಲಿ 2011ರಿಂದ 16, 20, 25ರವರೆಗೂ ಕೂಡ ನಾವೆಲ್ಲ ಕೂಡ ಮೆಮೊರಾಂಡಮ್ ಕೊಟ್ಟು ಅವರಿಗೆ ಸಹಿಗಳನ್ನು ಪಡೆದಿದ್ದೇವೆ. ಆದರೂ ಕೂಡ ಇಲ್ಲಿವರೆಗೂ ಕೂಡ ಅವರು ಬಂದು ನಮ್ಮ ಅಹವಾಲನ್ನು ಕೇಳಲೇ ಇಲ್ಲ. 40 ಅಲ್ಲಿ 22ರಲ್ಲಿ ಕಾಂಗ್ರೆಸ್ ಆಫೀಸ್ಗೆ ಅಂತ 10 ಗುಂಟೆಯನ್ನು ಕೊಟ್ಟಿದ್ದರು. ಆದರೆ ಅದನ್ನು ಕೂಡ ಈಗ ಕಾಂಗ್ರೆಸ್ ಆಫೀಸ್ಗೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ. ಪತ್ರವ್ಯವಹಾರ ಕೂಡ ಮಾಡಿದ್ದಾರೆ. ಆದರೆ ಅದು ಕೂಡ ಇಲ್ಲದೆ ಇಡೀ 40 ಎಕರೆಯಲ್ಲಿ ನಮಗೆ 1 ಎಕರೆನೂ ಕೂಡ ದೇವಸ್ಥಾನಕ್ಕಾಗಲಿ, ಜನಗಳಿಗಾಗಲಿ, ವಸತಿಗಾಗಲಿ 1 ಎಕರೆ ಕೂಡ ಇಳಿದ ಹಾಗೆ ಎಲ್ಲ ಪರಭಾರವನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಮೊಳಕಾಲ್ಮೂರು ತಾಲೂಕು ಆಡಳಿತಕ್ಕೆ ಇದೆ. ಹಾಗಾಗಿ ನೀವೆಲ್ಲರೂ ಕೂಡ
ನಮ್ಮಲ್ಲಿರ್ತಕ್ಕಂಥ ನಮ್ಮ ಗ್ರಾಮಕ್ಕೆ ಸರ್ಕಾರಿ ಭೂಮಿ ಮೀಸಲಿಡಲೇಬೇಕು. ನಮ್ಮ ಗ್ರಾಮದ ಶಾಲೆಗೆ ಸರ್ಕಾರಿ ಭೂಮಿ ಮೀಸಲಿಡಲೇಬೇಕು. ನಮ್ಮ ಭೂಮಿಯನ್ನ ಮಾರಿರ್ತಕ್ಕಂಥ ಭ್ರಷ್ಟಾಚಾರಿಗಳಿಗೆ ಧಿಕ್ಕಾರ. ಸೂಳನಹಳ್ಳಿ ರೀಸಾ ನಂಬರ್ 15ರಲ್ಲಿ ಸರ್ಕಾರಿ ಭೂಮಿಗೆ ಮೀಸಲಿಡಲೇಬೇಕು. ಸೂಳನಹಳ್ಳಿ ರೀಸಾ ನಂಬರ್ 15ರಲ್ಲಿ ಸರ್ಕಾರಿ ಶಾಲೆಗೆ ಮೀಸಲಿಡಲೇಬೇಕು. ನಮ್ಮ ಗ್ರಾಮದ ಬಡವರಿಗೆ ಸರ್ಕಾರಿ ಭೂಮಿ ಮೀಸಲಿಡಲೇಬೇಕು. ನಮ್ಮ ಗ್ರಾಮದ ಬಡವರಿಗೆ ಸರ್ಕಾರಿ ಭೂಮಿ ಮೀಸಲಿಡಲೇಬೇಕು. ನಮ್ಮ ಗ್ರಾಮದ ಸರ್ಕಾರಿ ಭೂಮಿಯನ್ನು ಕಬಳಿಸಿರ್ತಕ್ಕಂಥ ಭ್ರಷ್ಟಾಚಾರಿಗಳಿಗೆ ಧಿಕ್ಕಾರ. ನಮ್ಮ ಗ್ರಾಮದ ಸರ್ಕಾರಿ ಭೂಮಿಯನ್ನು ಪರ್ಸೆಂಟೇಜ್ ನೆಪದಲ್ಲಿ ಭ್ರಷ್ಟಾಚಾರ ಹಂಚಿರ್ತಕ್ಕಂಥ ಭ್ರಷ್ಟಾಚಾರಿಗಳಿಗೆ ಧಿಕ್ಕಾರ. ಕಬ್ರಿಸ್ತಾನ ಭ್ರಷ್ಟಾಚಾರಿಗಳಿಗೆ ಧಿಕ್ಕಾರ. ನಮ್ಮ ಗ್ರಾಮಕ್ಕೆ ಚರಂಡಿ ಆಗಲೇಬೇಕು. ನಮ್ಮ ಗ್ರಾಮಕ್ಕೆ ಚರಂಡಿ ಆಗಲೇಬೇಕು. ನಮ್ಮ ಗ್ರಾಮಕ್ಕೆ ಚರಂಡಿ ಆಗಲೇಬೇಕು. ನಮ್ಮ ಗ್ರಾಮಕ್ಕೆ ಚರಂಡಿ ಆಗಲೇಬೇಕು. ನಮ್ಮ ಗ್ರಾಮದ ಜನಗಳಿಗೆ ಸರ್ಕಾರಿ ಭೂಮಿ ಮೀಸಲಿಡಲೇಬೇಕು. ಬ್ಯೂರೋ ರಿಪೋರ್ಟ್ PM ಗಂಗಾಧರ್, ಭಾರತ ವೈಭವ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.